ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿರೋ ಹಾಲಿ ಸಿಎಂಗಳಲ್ಲಿ ಹೆಚ್ಚು ಶ್ರೀಮಂತ ಸಿಎಂ ಯಾರು, ಬಡ ಸಿಎಂ ಯಾರು? ಈ ಪಟ್ಟಿಯಲ್ಲಿ ಸಿದ್ದರಾಮಯ್ಯ, ಯೋಗಿ ಆದಿತ್ಯನಾಥ್, ಮಮತಾ ಬ್ಯಾನರ್ಜಿ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಚಂದ್ರಬಾಬು ನಾಯ್ಡು. ಆಂಧ್ರ ಪ್ರದೇಶ ಸಿಎಂ ಆಗಿರೋ ಇವರ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 931 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಈ ಮೂಲಕ ಅತ್ಯಂತ ಶ್ರೀಮಂತ ಸಿಎಂ ಎನಿಸಿಕೊಂಡಿದ್ದಾರೆ. ನಂಬರ್ 2, ಪೇಮಾ ಖಂಡು. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿರೋ ಇವರು ಈ ಪಟ್ಟಿಯ 2ನೇ ಸ್ಥಾನದಲ್ಲಿದ್ದಾರೆ. ಇವರ ಬಳಿ ಬರೋಬ್ಬರಿ 332 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ನಂಬರ್ 3, ಸಿದ್ದರಾಮಯ್ಯ. ಈ ಪಟ್ಟಿಯ 3ನೇ ಸ್ಥಾನವನ್ನ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅಲಂಕರಿಸಿದ್ದಾರೆ. ಇವರ ಕುಟುಂಬದ ಬಳಿ 51 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ನಂಬರ್ 4, ನೆಫ್ಯೂರಿಯೋ. ನಾಗಾಲ್ಯಾಂಡ್ ಮುಖ್ಯಮಂತ್ರಿಯಾಗಿರೋ ಇವರ ಬಳಿ 47 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ನಂಬರ್ 5, ಮೋಹನ್ ಯಾದವ್. ಮಧ್ಯಪ್ರದೇಶ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 42 ಕೋಟಿ ಆಸ್ತಿ ಇದೆ. ನಂಬರ್ 6, ಎನ್ ರಂಗಸ್ವಾಮಿ. ಪುದುಚೇರಿ ಸಿಎಂ ಆಗಿರೋ ರಂಗಸ್ವಾಮಿ ಬಳಿ 39 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ನಂಬರ್ 7, ರೇವಂತ್ ರೆಡ್ಡಿ. ತೆಲಂಗಾಣ ಸಿಎಂ ಆಗಿರೋ ರೇವಂತ್ ರೆಡ್ಡಿ ಬಳಿ 30 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ನಂಬರ್ 8, ಹೇಮಂತ್ ಸೋರೆನ್. ಜಾರ್ಖಂಡ್ ಮುಖ್ಯಮಂತ್ರಿ ಆಗಿರೋ ಇವರ ಕುಟುಂಬದ ಬಳಿ 25 ಕೋಟಿ ಆಸ್ತಿ ಇದೆ. ನಂಬರ್ 9, ಹಿಮಂತ ಬಿಸ್ವಾ ಸರ್ಮಾ. ಅಸ್ಸಾಂ ಸಿಎಂ ಆಗಿರೋ ಹಿಮಂತ ಬಿಸ್ವಾ ಸರ್ಮಾ ಬಳಿ 17 ಕೋಟಿ ಆಸ್ತಿ ಇದೆ. ನಂಬರ್ 10, ಕೋನ್ರಾಡ್ ಸಂಗ್ಮಾ. ಮೇಘಾಲಯ ಮುಖ್ಯಮಂತ್ರಿಯಾಗಿರೋ ಇವರ ಬಳಿ 14 ಕೋಟಿ ಆಸ್ತಿ ಇದೆ. ನಂಬರ್ 11, ಮಾಣಿಕ್ ಸಹಾ. ತ್ರಿಪುರಾ ಸಿಎಂ ಆಗಿರೋ ಇವರ ಕುಟುಂಬದ ಬಳಿಯೂ 14 ಕೋಟಿ ಆಸ್ತಿ ಇದೆ. ನಂಬರ್ 12, ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಿರೋ ಇವರ ಬಳಿ 13 ಕೋಟಿ ಆಸ್ತಿ ಇದೆ. ನಂಬರ್ 13, ಪ್ರಮೋದ್ ಸಾವಂತ್. ಗೋವಾ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 9.37 ಕೋಟಿ ಆಸ್ತಿ ಇದೆ. ನಂಬರ್ 14, ಎಂಕೆ ಸ್ಟಾಲಿನ್. ತಮಿಳುನಾಡು ಮುಖ್ಯಮಂತ್ರಿಯಾಗಿರೋ ಇವರ ಬಳಿ 8.88 ಕೋಟಿ ಆಸ್ತಿ ಇದೆ. ನಂಬರ್ 15, ಭೂಪೇಂದ್ರ ಭಾಯಿ ಪಟೇಲ್. ಗುಜರಾತ್ ಸಿಎಂ ಆಗಿರೋ ಇವರ ಬಳಿ 8.22 ಕೋಟಿ ಮೌಲ್ಯದ ಆಸ್ತಿ ಇದೆ. ನಂಬರ್ 16, ಸುಖ್ವಿಂದರ್ ಸಿಂಗ್ ಸುಖು. ಹಿಮಾಚಲ ಪ್ರದೇಶ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 7.81 ಕೋಟಿ ಆಸ್ತಿ ಇದೆ. ನಂಬರ್ 17, ಪ್ರೇಮ್ ಸಿಂಗ್ ತಮಂಗ್. ಸಿಕ್ಕಿಂ ಮುಖ್ಯಮಂತ್ರಿಯಾಗಿರೋ ಇವರ ಬಳಿ 6.69 ಕೋಟಿ ಮೌಲ್ಯದ ಆಸ್ತಿ ಇದೆ. ನಂಬರ್ 18, ನಯಾಬ್ ಸಿಂಗ್ ಸೈನಿ. ಹರಿಯಾಣ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 5.80 ಕೋಟಿ ಆಸ್ತಿ ಇದೆ. ನಂಬರ್ 19, ಪುಷ್ಕರ್ ಸಿಂಗ್ ಧಮಿ. ಉತ್ತರಾಖಂಡ್ ಸಿಎಂ ಆಗಿರೋ ಇವರ ಬಳಿ 4.64 ಕೋಟಿ ಆಸ್ತಿ ಇದೆ. ನಂಬರ್ 20, ಲಾಲ್ದು ಹೋಮಾ. ಮಿಜೋರಾಂ ಮುಖ್ಯಮಂತ್ರಿಯಾಗಿರೋ ಇವರ ಬಳಿ 4.13 ಕೋಟಿ ಆಸ್ತಿ ಇದೆ. ನಂಬರ್ 21, ವಿಷ್ಣು ದೇವ್ ಸಾಯಿ. ಛತ್ತೀಸ್ಗಢ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 3.80 ಕೋಟಿ ಆಸ್ತಿ ಇದೆ. ನಂಬರ್ 22, ಮೋಹನ್ ಚರಣ್ ಮಾಝಿ. ಒಡಿಶಾ ಮುಖ್ಯಮಂತ್ರಿ ಆಗಿರೋ ಇವರ ಬಳಿ 1.97 ಕೋಟಿ ಆಸ್ತಿ ಇದೆ. ನಂಬರ್ 23, ಭಗವಂತ್ ಮಾನ್. ಪಂಜಾಬ್ ಸಿಎಂ ಆಗಿರೋ ಇವರ ಬಳಿಯೂ 1.97 ಕೋಟಿ ಮೌಲ್ಯದ ಆಸ್ತಿ ಇದೆ. ನಂಬರ್ 24, ನಿತೀಶ್ ಕುಮಾರ್. ಬಿಹಾರ ಸಿಎಂ ಆಗಿರೋ ನಿತೀಶ್ ಕುಮಾರ್ ಬಳಿ 1.65 ಕೋಟಿ ಆಸ್ತಿ ಇದೆ. ನಂಬರ್ 25, ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶ ಸಿಎಂ ಆಗಿರೋ ಯೋಗಿ ಆದಿತ್ಯನಾಥ್ ಬಳಿ 1.54 ಕೋಟಿ ಮೌಲ್ಯದ ಆಸ್ತಿ ಇದೆ. ನಂಬರ್ 26, ಎನ್ ಬೀರೇನ್ ಸಿಂಗ್. ಮಣಿಪುರ ಮುಖ್ಯಮಂತ್ರಿಯಾಗಿರೋ ಇವರ ಬಳಿ 1.47 ಕೋಟಿ ಆಸ್ತಿ ಇದೆ. ನಂಬರ್ 27, ಭಜನ್ ಲಾಲ್ ಶರ್ಮಾ. ರಾಜಸ್ಥಾನ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 1.46 ಕೋಟಿ ಆಸ್ತಿ ಇದೆ. ನಂಬರ್ 28, ಆತಿಶಿ ಮರ್ಲೇನಾ. ದೆಹಲಿ ಸಿಎಂ ಆಗಿರೋ ಆತಿಶಿ ಕುಟುಂಬದ ಬಳಿ 1.41 ಕೋಟಿ ಮೌಲ್ಯದ ಆಸ್ತಿ ಇದೆ. ನಂಬರ್ 29, ಪಿಣರಾಯಿ ವಿಜಯನ್.
ಕೇರಳ ಮುಖ್ಯಮಂತ್ರಿಯಾಗಿರೋ ಇವರ ಬಳಿ 1.18 ಕೋಟಿ ಆಸ್ತಿ ಇದೆ. ನಂಬರ್ 30 ಓಮರ್ ಅಬ್ದುಲ್ಲಾ. ಜಮ್ಮು ಕಾಶ್ಮೀರದ ಸಿಎಂ ಆಗಿರೋ ಓಮರ್ ಅಬ್ದುಲ್ಲಾ ಬಳಿ 54 ಲಕ್ಷ ಮೌಲ್ಯದ ಆಸ್ತಿ ಇದೆ. ನಂಬರ್ 31 ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳ ಸಿಎಂ ಆಗಿರೋ ಇವರು ಈ ಪಟ್ಟಿಯ ಕೊನೆ ಸ್ಥಾನದಲ್ಲಿದ್ದಾರೆ. ಇವರ ಬಳಿ ಬರೀ 16 ಲಕ್ಷ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಎಲ್ಲಾ ಸಿಎಂಗಳ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ದೇಶದಲ್ಲಿರೋ ಎಲ್ಲಾ 31 ಹಾಲಿ ಸಿಎಂಗಳ ಆಸ್ತಿಪಾಸ್ತಿಯನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 1627 ಕೋಟಿ ಆಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ನಮ್ಮ ದೇಶದಲ್ಲಿರೋ ಹಾಲಿ ಸಿಎಂಗಳಲ್ಲಿ ಹೆಚ್ಚು ಶ್ರೀಮಂತ ಸಿಎಂ ಯಾರು, ಬಡ ಸಿಎಂ ಯಾರು, ಯಾವ ಸಿಎಂ ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.